ಕಾವೇರಿ ನದಿ ನೀರಿನ ಕುರಿತಾಗಿ ಮಧ್ಯಂತರ ಆದೇಶದಲ್ಲಿ ಸುಮಾರು 3800ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರನ್ನು ಪ್ರತಿನಿತ್ಯ ಬಿಡಬೇಕು ಅಂತ ಆದೇಶ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಾನು ಮೊನ್ನೆ ಕೊಪ್ಪಳ ಜಿಲ್ಲೆಗೆ ಹೋಗಿದ್ದೆ. ಅಲ್ಲಿ ಅವ್ರು ಹೇಳಿದರು, ನಮಗೆ ಬಚಾವತ್ ತೀರ್ಪಿನ ಪ್ರಕಾರ ಎಡದಂಡೆ ಮತ್ತು ಬಲದಂಡೆಗೆ 5 TMC ನೀರನ್ನು ಕೊಡಲೇಬೇಕು, ವರ್ಷದ 11 ತಿಂಗಳು ಹರಿಸ್ಬೇಕು ಅನ್ನುವಂಥ ಆದೇಶ ಇದ್ದರೂ ಕೂಡ ನಮಗೆ ನೀರು ಬಿಟ್ಟಿಲ್ಲ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದರು. ಬಚಾವತ್ ತೀರ್ಪಿನ ಆದೇಶ ಇದ್ದರೂ ಕೂಡ 5 TMC ನೀರನ್ನು ವರ್ಷದ 11 ತಿಂಗಳು ಕೊಡಬೇಕು ಅಂತಿದ್ದರೂ ಕೂಡ ನೀವು ನಮ್ಮ ಭಾಗದ ರೈತರಿಗೆ ನೀರು ಬಿಡಲ್ಲ. ಮಂಡ್ಯದಲ್ಲಿ ಕುಡಿಯೋ ನೀರಿಗೂ ಒದ್ದಾಡುವಂಥ ಪರಿಸ್ಥಿತಿ ಇದೆ ಅಂತ ಮಂಡ್ಯ ರೈತರು ಹೇಳ್ತಾ ಇದ್ದಾರೆ. ನೀವು ನೋಡಿದ್ರೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಚಳುವಳಿ ಮಾಡಿದವರು ವಿರೋಧ ಪಕ್ಷದಲ್ಲಿದ್ದಾಗ, ಆವಾಗ ಚಳುವಳಿ ಮಾಡಿದವರು ಈಗ ನೀವೇ ಮುಖ್ಯಮಂತ್ರಿ ಆಗಿದ್ದೀರಿ. ನಮ್ಮ ನೀರು ನಮ್ಮ ಹಕ್ಕು ಅಂತ ನೀವೇ ಹೇಳಿದ್ರಿ. ಆ ನಮ್ಮ ನೀರನ್ನು ನಮ್ಮ ರೈತರಿಗೆ ಮೊದಲು ಕೊಡಿ, ನಮ್ಮ ರೈತರಿಗೆ ಮೊದಲು ಕೊಟ್ಟು ನೀವು ನಮ್ಮ ಹಕ್ಕನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ನಿಮ್ಮ ಬೆನ್ನ ಹಿಂದ್ಗಡೆ ನಾವು ನಿಲ್ತೀವಿ. ನೀವು ತಮಿಳುನಾಡಿಗೆ ನೀರು ಬಿಡ್ತಕ್ಕಂಥ ನೀರುಗಂಟಿ ಅಲ್ಲ. ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ನೀರುಗಂಟಿ ಕೆಲಸ ಮಾಡಬೇಡಿ. ಯು ಆರ್ ನಾಟ್ ಎ ವಾಟರ್ ಮ್ಯಾನ್, ಯು ಆರ್ ಅವರ್ ಚೀಫ್ ಮಿನಿಸ್ಟರ್. ನೀವು ನಮ್ಮ ಮುಖ್ಯಮಂತ್ರಿ ಇದ್ದೀರಿ. ನಮ್ಮ ಮುಖ್ಯಮಂತ್ರಿಯಾಗಿ ನಮ್ಮ ನೀರು ನಮ್ಮ ಹಕ್ಕು ಅನ್ನೋದನ್ನು ಉಳಿಸ್ಕೊಳ್ಳೋ ಕೆಲಸನ ನೀವು ಮಾಡಿ, ಹಕ್ಕನ್ನು ಉಳಿಸಿ, ನೀರನ್ನು ಬಿಡಬೇಡಿ. ನಮ್ಮ ರೈತರಿಗೆ ನೀರು ಕೊಡೋದಲ್ಲೇ ನೀವು ನೆರೆ ರಾಜ್ಯಕ್ಕೆ ನೀರು ಕೊಡೋದ್ರ ಮೂಲಕ ನೀವು ನಮ್ಮ ಹಕ್ಕನ್ನು ಕಳ್ಕೊಳ್ಳೋ ಕೆಲಸ ಮಾಡ್ತಾಯಿದ್ದೀರಿ. ನಮ್ಮ ನೀರು ನಮ್ಮ ಹಕ್ಕು ಅನ್ನೋಂಥ ಪಾದಯಾತ್ರೆ ಮಾಡಿದ್ದನ್ನು ನೆನಪಿದೆ ಅಂತ ಭಾವಿಸ್ತೇನೆ. ಆ ನೆನಪು ಮಾಡಿಕೊಂಡು ನೀರು ಉಳಿಸೋ ಕೆಲಸ ಮಾಡಿ, ನಮ್ಮ ಹಕ್ಕನ್ನು ಉಳಿಸೋ ಕೆಲಸ ಮಾಡಿ.